ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಚುನಾವಣೆಯಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರವೀಣ್ ಹಿಂದೆ ಸರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಒಳ ಒಪ್ಪಂದ ಎಂಬ ಆರೋಪ ವಿಚಾರ ಕೇಳಿಬಂದ. ಕೋಲಾರದಲ್ಲಿ ಬಿಜೆಪಿ ಮಾಜಿ ಶಾಸಕ ವೈ ಸಂಪಂಗಿ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಪ್ರಭಾವ ಒಳಗಾಗದೆ ನಾಮಪತ್ರ ವಾಪಸ್ಸನ್ನು ಪಡೆದಿದೆ. ನಮ್ಮದೇ ಪಕ್ಷದ ಮಾಜಿ ಸಚಿವರ ವರ್ತೂರು ಪ್ರಕಾಶ್ ಸಹಕಾರವನ್ನ ಕೊಡಲಿಲ್ಲ. ನಾಮಪತ್ರ ಸಲ್ಲಿಕೆ ನಂತರವೂ ಮುಖಂಡರಿಂದ ಸೂಕ್ತ ಬೆಂಬಲ ಸಿಗಲಿಲ್ಲ. ಮಾಜಿ ಅಧ್ಯಕ್ಷ ಗೋವಿಂದ ಗೌಡರಿಗೆ ಬೆಂಬಲ ನೀಡೋದಾಗಿ ಹೇಳಿದ್ರು. ನನ್ನ ಮಗನಿಗೆ ನಮ್ಮ ಮುಖಂಡರೇ ಬೆಂಬಲವನ್ನ ಕೊಡಲಿಲ್ಲ. ರಾಜಕೀಯವಾಗಿ ನಮ್ಮನ್ನ ತುಳಿದಿದ್ದು ಮಾಜಿ ಅಧ್ಯಕ್ಷ ಗೋವಿಂದ ಗೌಡ. ಕೋಲಾರ ಚಿಕ್ಕಬಳ್ಳಾಪುರ ಬ್ಯಾಂಕ್ನ ಅವ್ಯವಹಾರಕ್ಕೆ ಗೋವಿಂದ ಗೌಡ ಕಾರಣ. ಗೋವಿಂದ ಗೌಡಗೆ ಬೆಂಬಲ ಕೊಡಲು ನಮಗೆ ಇಷ್ಟ ಇಲ್ಲ. ಮತಗಳ ಕ್ರೋಢೀಕರಣ ಸಾಧ್ಯವಾಗದ ಹಿನ್ನೆಲೆ ನಾಮಪತ್ರವನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಒಳ ಮೈತ್ರಿ, ಒಳ ಒಪ್ಪಂದ ಎಲ್ಲಾ ವಿಚಾರಗಳು ಸತ್ಯಕ್ಕೆ ದೂರ ಆಗಿದ್ದಾರೆ. ಕೋಲಾರದಲ್ಲಿ ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ಬ್ಯಾಂಕ್ನ ಅವ್ಯವಹಾರಕ್ಕೆ ಗೋವಿಂದ ಗೌಡ ಕಾರಣ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಶಾಸಕ ವೈ ಸಂಪಂಗಿ. ಗೋವಿಂದ ಗೌಡಗೆ ಬೆಂಬಲ ಕೊಡಲು ನಮ್ಗೆ ಇಷ್ಟ ಇಲ್ಲ. ಮತಗಳ ಕ್ರೋಢೀಕರಣ ಸಾಧ್ಯವಾಗದ ಹಿನ್ನೆಲೆ ನಾಮಪತ್ರವನ್ನ ಈಗಾಗಲೇ ವಾಪಸ್ ಪಡೆದುಕೊಂಡಿದ್ದಾರೆ. ಒಳ ಮೈತ್ರಿ, ಒಳ ಒಪ್ಪಂದ ಎಲ್ಲಾ ವಿಚಾರಗಳು ಸತ್ಯಕ್ಕೆ ದೂರ ಆಗಿದೆ. ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿ ಕೋಲಾರದಲ್ಲಿ ಈ ರೀತಿಯಾದಂತಹ ರಿಯಾಕ್ಷನ್ ಅನ್ನು ಕೊಟ್ಟಿರುವಂಥದ್ದು. ಮೊನ್ನೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಕೆಲವರ ಮನಸ್ಸಲ್ಲಿ ಗೊಂದಲದ ವಿಷಯವನ್ನ ಅಲ್ಲಲ್ಲಿ ಚರ್ಚೆ ಮಾಡೋದಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಿಮ್ಮ ಮೂಲಕ ನಾನು ಬಯಸಿದ್ದೇನೆ. ನಾನು ಈಗಾಗಲೇ ಕೊಡಬೇಕಾಗಿತ್ತು, ಮತ್ತೆ ನನ್ನ ವೈಯಕ್ತಿಕ ಕೆಲಸಗಳಿಗೋಸ್ಕರ ಒಂದು 2-3 ದಿನಗಳಿಂದ ನಾನು ಬೇರೆ ಕಡೆ ನನ್ನ ಕೆಲಸದಲ್ಲಿದ್ದೆ. ಹಾಗಾಗಿ ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಿಲ್ಲ. ಡಿಸಿಸಿ ಬ್ಯಾಂಕ್ ಅಲ್ಲಿ ಸ್ಪರ್ಧೆ ಮಾಡಿದಂಥ ನನ್ನ ಮಗ ಯಾಕೆ ವಾಪಸ್ ತಗೊಂಡ್ರು ಅನ್ನುವಂಥ ವಿಷಯದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ. ನೋಡಿ, ನಮ್ಮ ಪಕ್ಷದಲ್ಲಿ ಗೆದ್ದಂಥದ್ದು ಕೆಜಿಎಫ್ ಕ್ಷೇತ್ರದಲ್ಲಿ ಒಂದೇ ಒಂದು ಜಿಲ್ಲೆಯಲ್ಲಿ. ಅದ್ರ ಜೊತೆಗೆ ಕೋಲಾರಲ್ಲಿ ನಮ್ಮ ವರ್ತೂರು ಪ್ರಕಾಶ್ ಅವರು, ನಮ್ಮ ಮಾಜಿ ಸಚಿವರಾದಂಥ ವರ್ತೂರು ಪ್ರಕಾಶ್ ಅವರ ಪರವಾಗಿ ಒಬ್ರು ಗೆದ್ದಂಥವ್ರು ಇದ್ರು. ಇವ್ರನ್ನ ಕೇಳಿ ನಾನು ನಾಮಿನೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಮತ್ತೆ ನಮ್ಮ ಬಾಗೇಪಲ್ಲಿಯಲ್ಲೂ ಕೂಡ ಮುನ್ರಾಜ್ ಅವರು, ನಮ್ಮ ಮುಖಂಡರು, ಅಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥ ಒಬ್ಬ ನಾಯಕರು, ಅವರ ಪರವಾಗಿ 2 ಓಟ್ ಇತ್ತು ಅಂತ ಹೇಳಿದಾಗ ಅವರೆಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿದೆ. ಆಯಿತು ಅಂತ ಹೇಳಿದಾಗ ಆಮೇಲೆ ನಾವು ನಾಮಿನೇಷನ್ ಮಾಡಿಸಿದ್ವಿ. ನಾಮಿನೇಷನ್ ಮಾಡೋಕೆ ಮುಂಚೆನೂ ಕೂಡ ನಾನು ವರ್ತೂರು ಪ್ರಕಾಶರಿಗೆ ನಾನು ತಿಳಿಸಿ ಮಾಡೋಕೆ ಹೊರಟಿದ್ದೀನಿ, ದಯಮಾಡಿ ನೀವು ನಮಗೆ ಸಹಾಯ ಮಾಡಿ ಅಂತೇಳಿ ನಾನು ಹೇಳಿದೆ. ನಿಮ್ಗೆ ಸೂಚಕರೇ ಇಲ್ಲ, ನಿಮ್ಗೆ ಹೆಂಗ್ ನಾಮಿನೇಷನ್ ಮಾಡೋಕ್ಕಾಗತ್ತೆ ಅಂತೇಳಿ ಅವರು ಮಾತಾಡಿದ್ರು. ಆದರೂ ಅವರು ಮಂತ್ರಿಗಳಾದವರು, ಮತ್ತೆ ನಮ್ಮ ನಾಮಿನೇಷನ್ ಮಾಡಿ ಆದರೂ ಆಮೇಲೆ ಬರ್ತೀನಿ, ನೀವು ಸಹಾಯ ಮಾಡಿ ಅಂತ ಹೇಳಿದ್ದೆ. ನಾಮಿನೇಷನ್ ಮಾಡಾದ್ಮೇಲೆ ಅವ್ರನ್ನ ನಾನು ಕೇಳ್ಕೊಂಡು ಈಗ ಮಾಡಿದ್ದೀನಿ, ನೀವು ಸಹಾಯ ಮಾಡಿ ಅಂತ 2 ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಟ್ರು. ಮತ್ತೆ ನಮಗೂ ಅವ್ರಿಗೂ ಸಂಪರ್ಕನಿಲ್ಲ. ಮತ್ತೆ ನಮ್ಮ ಮುಖಂಡರುಗಳಾದಂಥ ಬೆಗ್ಲಿ ಪ್ರಕಾಶ್ ಅವರಾಗಲಿ, ನಮ್ಮ ಬಂಕ್ ಮಂಜು ಅವರಾಗಲಿ, CMR ಶ್ರೀನಾಥ್ ಅಣ್ಣವರಾಗಲಿ, ಇವ್ರಿಗೆಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಸಹಾಯ ಮಾಡಿಸಿ ಅಂತ. ಕೊನೆಗಳಿಗೆವರೆಗೂ ಅವರು ನಮಗೆ ಸಹಾಯ ಮಾಡೋಕ್ಕೆ ಬಂದಿಲ್ಲ. ನಾನು ಕೇಳಿದಾಗ ವರ್ತೂರು ಪ್ರಕಾಶ್ ಅವರು ಏನು ಹೇಳಿದ್ರೆ, ಇಲ್ಲ ನಾನು ಗೋವಿಂದ ಗೌಡರು ಸಿಂಡಿಕೇಟಲ್ಲಿ ನಾನು ಸ್ಪರ್ಧೆ ಮಾಡಿಸೋದು, ಹಾಗಾಗಿ ನಿಮಗೆ ವೋಟ್ ಹಾಕ್ಸೋಕೆ ಆಗೋದಿಲ್ಲ, ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ಹಂಗಂದ್ರು ಅವರು. ಹಂಗಾಗಿ ನಾನು ಯಾವ ರೀತಿ ಧೈರ್ಯ ಮಾಡಲಿ? ಒಂದು, ನಮಗೆ ಗೋವಿಂದ ಗೌಡರು ಪರವಾಗಿ ನಾನು ನಿಲ್ಲಿಸ್ತೀನಿ ಅಂತಂದಾಗ ನಾವು ಸೋತಿದ್ದೆ ಆ ಡಿಸಿಸಿ ಬ್ಯಾಂಕ್ ದುರ್ಬಳಕೆಯಿಂದ. ನಮ್ಮ ಕೆಜಿಎಫ್ ಕ್ಷೇತ್ರದಲ್ಲಿ ನಾವು ಸೋತಿದ್ದೀವಿ. ನನ್ನ ಕ್ಷೇತ್ರದ ಜನರ ಹಿತಕ್ಕೋಸ್ಕರ, ನಮ್ಮ ಪಕ್ಷದ, ನಮ್ಮ ಕ್ಷೇತ್ರದಲ್ಲಿ ಬೆಳವಣಿಗೆಗೋಸ್ಕರ, ನಮ್ಮ ಕ್ಷೇತ್ರದ ಸಾವಿರಾರು ಜನ ಭಾರತೀಯ ಕಾರ್ಯಕರ್ತರ ಭವಿಷ್ಯಕ್ಕೋಸ್ಕರ ನಾವು ಎಲ್ಲ ಮುಖಂಡಗಳಲ್ಲಿ ಚರ್ಚೆ ಮಾಡಿ, ನಮ್ಮ ಪಕ್ಷದ ಮುಖಂಡರು, ನಮ್ಮ ತಾಲೂಕಿನ ಮುಖಂಡರ ಜೊತೆ ಚರ್ಚೆ ಮಾಡಿ ನಾವು ನಿಂತರೆ ಗೆಲ್ಲುವಂತ ಮತ ನಮ್ಮ ಹತ್ರ ಇದೆಯಾ ಇಲ್ಲ ಅನ್ನುವಂಥದ್ದನ್ನ, ಮತ್ತೆ ನಮ್ಮ ಪಕ್ಷದಲ್ಲಿ ಇದ್ದಂಥ ನಮ್ಮ ಜಿಲ್ಲೆಯಲ್ಲಿ ವರ್ತೂರು ಪ್ರಕಾಶ್ ಅವರು ಅವ್ರಿಗೆ ಸಹಾಯ, ನಮಗೆ ಸಹಾಯ ಮಾಡಿದ್ರೆ ನಾವು ಖಂಡಿತ ಗೆಲ್ಲೋಕೆ ಸಾಧ್ಯ ಇತ್ತು. ನಾವು ಗೆಲ್ಲಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಂದೇನು ಅನ್ನುವಂಥ ಸಂದರ್ಭ ಬಂದಾಗ
ಈ ಜಿಲ್ಲೆಯಲ್ಲಿ DCC ಬ್ಯಾಂಕಲ್ಲಿ ಕಳೆದ 10 ವರ್ಷಗಳಿಂದ 7-8 ವರ್ಷಗಳಿಂದ ಅಂತ ಇಟ್ಕೊಳ್ಳಿ ನಡೆದಂಥ ಹಣ ದುರ್ಬಳಕೆ ಇದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಜನರ ಮುಂದೆ ಇದು ಯಾವುದು ಸತ್ಯ ಸುಳ್ಳು ಅನ್ನುವಂಥದ್ದು ಬರಬೇಕಾಗಿದೆ. ಅದಕ್ಕೆ ಈ ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಅವ್ರು ಯಾರೇ ಸ್ಪರ್ಧೆ ಮಾಡಲಿ, ಅವ್ರು ಯಾರನ್ನ ಮಾಡ್ಕೊಂಡು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸುವಂಥವ್ರು ಬರಬೇಕು. ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು, ಮತ್ತೆ ಬಡವರಿಗೆ ಅದು ಬೆನ್ನೆಲುಬಾಗಿ ನಿಲ್ಲಬೇಕು, ಮಹಿಳೆಯರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಇವತ್ತು 100 ಕೋಟಿ ಹಗರಣ ಆಗಿದೆ. ಕೇವಲ ನಮ್ಮ ಕ್ಷೇತ್ರದಲ್ಲೇನೆ 1,000ಕ್ಕೂ ಹೆಚ್ಚು ಸ್ತ್ರೀಶಕ್ತಿ ಸಂಘಗಳನ್ನ ಹುಟ್ಟಾಕಿದ್ದಾರೆ. ಅಂದ್ರೆ ಹುಟ್ಟಾಕಿದ್ದಾರೆ ಅಂತೇಳಿ ಅವ್ರಿಗೆ ಒಳ್ಳೇದು ಮಾಡಿದ್ದಾರೆ ಅಂತಲ್ಲ, ಬೇಕು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರಲ್ಲಿ ಹಣ ದುರ್ಬಳಕೆ ಡ್ರಾ ಮಾಡ್ಬಿಟ್ಟಿರೋದೆಲ್ಲ ಕೂಡ ಮೇಲ್ನೋಟಿಗೆ ಎಲ್ಲ ಗೊತ್ತಾಗಿದೆ. ನಾನು ಕೂಡ ಕಳೆದ 7-8 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀನಿ. ಅಂದಿನ ಮಂತ್ರಿಗಳಾದಂಥ ಸೋಮಶೇಖರ್ ಕೂಡ ದೂರು ಕೊಟ್ಟೆ, ಏನು ಪ್ರಯೋಜನ ಆಗಿಲ್ಲ, ಅವರು ಸುಮ್ಮನೆ ಆಗ್ಬಿಟ್ರು. ಹಿಂಗಾಗಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ವಲ್ಲ, ಇನ್ ಮುಂದೆ ಆದ್ರೂ ಸಿಕ್ಕಲಿ ಜಿಲ್ಲೆಯ ಜನರು DCC ಬ್ಯಾಂಕಿಂದ ಒಳ್ಳೆ ರೀತಿಯಲ್ಲಿ ಬದುಕುವಂತ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಲಿ ಅನ್ನುವಂಥ ದೃಷ್ಟಿ. ಮತ್ತೆ ನಾವು ನಮ್ಮ ಮಗನ ನಿಲ್ಲಿಸಿದ ಮೇಲೆ ನಾವು ಗೆಲ್ಲೇಬೇಕು ಅಂತಂದಾಗ ನಮ್ಮ ಪಕ್ಷದಲ್ಲಿ ನಮಗೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಮುಖಂಡಗಳು ಅವರಲ್ಲಿರ್ತಕ್ಕಂಥ ಮತವನ್ನ ನಮಗೆ ಸಹಾಯ ಮಾಡಿದ್ರೆ ಗೆಲ್ತಾ ಇದ್ವಿ. ಆದ್ರೆ ಅವ್ರು ಆಗೋದಿಲ್ಲ, ನಾವು ಗೋವಿಂದ ಗೌಡ್ರ ಪರವಾಗಿ ಗೆಲ್ತೀವಿ ಅಂತ ಹೇಳಿದ್ರಲ್ಲ. ಹಂಗಾಗಿ ನಮ್ಮ ಕ್ಷೇತ್ರದ ಜನರ ಮುಖಂಡಗಳ ಹತ್ರ ನಾನು ಚರ್ಚೆ ಮಾಡಿ ನಾನು ವಾಪಸ್ ತಗೊಳ್ತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಬಣ್ಣ ಕಟ್ಟುವಂತ ಅಗತ್ಯ ಇಲ್ಲ. ಆಮೇಲೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಜನರು ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಲ್ಚಲ್ಲದ ಆರೋಪಗಳನ್ನ ಮಾಡ್ತಾರೆ. ಅದಕ್ಕೆ ನಾನು ಎಲ್ಲವನ್ನು ಉತ್ತರ ಕೊಡೋಕೆ ಹೋಗೋದಿಲ್ಲ, ಕಾಲ ನಿರ್ಣಯ ಮಾಡುತ್ತೆ. ಧನ್ಯವಾದ. ಮೊನ್ನೆ DCC ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಕೆಲವರ ಮನಸ್ಸಲ್ಲಿ ಗೊಂದಲದ ವಿಷಯವನ್ನ